ಏನು ಇಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಜಗ್ಜೀವರಾಮ್ ಜಯಂತಿನ ಒಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಕಾರಣ ಇಷ್ಟೇನೆ, ಆವಾಗ ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಜೊತೆಯಲ್ಲಿ ಇದ್ದಂತ ಸಂದರ್ಭ. ಎಲ್ಲಾ ಜಾತಿಗಳು 101 SC ಜಾತಿಗಳು ಒಂದ್ ಕಡೆ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗ್ಜೀವರಾಮ್ ನಮ್ಗೆ ಎರಡು ಕಣ್ಣಿದ್ದಂಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ವಿ. ಇತ್ತೀಚೆಗೆ ನಿಮ್ಗೂ ಗೊತ್ತಿದೆ ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಜಾತಿಗಳು ಸಪರೇಟ್ ಆಗಿ ಅವರವರ ಅನುಕೂಲವಾಗಿ ಮಾಡ್ಕೊಳ್ಳೋಂತ ಸಂದರ್ಭ, ಮತ್ತೆ ಏನು ಒಳ ಮೀಸಲಾತಿ ಬಗ್ಗೆ ಅದನ್ನ ವಿರುದ್ಧ ಮಾಡೋದು, ಇಂಥವೆಲ್ಲ ರಾಜ್ಯದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಈಗ ವಿಶೇಷವಾಗಿ ಒಬ್ರು ಒಬ್ರು ವಾಲ್ಮೀಕಿ ಜಯಂತಿ, ಇನ್ನೊಬ್ರು ಬೋವಿ ಸಮಾಜ ಜಯಂತಿ, ಈ ತರ ಎಲ್ಲಾನು ಕರ್ನಾಟಕದಲ್ಲಿ ರಾಜಕೀಯ ವ್ಯಕ್ತಿಗಳು ಅದನ್ನ ಡಿವೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಎರಡು ಒಂದೇ ಸಲ ಮಾಡಿದ ಸಂದರ್ಭದಲ್ಲಿ ನಾವ್ ಹೇಳಿದ್ವಿ, ಈಗ ಏನು ಬಾಬು ಜಗಜೀವರಾಮ್ ಜಯಂತಿನ ನೀವು ವಿಶೇಷವಾಗಿ ಸಪರೇಟ್ ಆಗಿ 5ನೇ ತಾರೀಕು ಒಂದ್ ಸ್ವಲ್ಪ ಗ್ರಾಂಡ್ ಆಗಿ ಇಷ್ಟು ದಿನ ಮಾಡ್ದಂಗೆ ಬೇಡ, ಎರಡೂ ಕಾರ್ಯಕ್ರಮಗಳನ್ನ ಸಪರೇಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ನಿಮ್ಮಿಷ್ಟನಪ್ಪ, ನಮ್ಗೆ ನಾವು ಮಾಡಕ್ ರೆಡಿ ಇದ್ದೀವಿ, ನಮ್ದೇನ್ ಆತರ ಒಂದು ಮಾಡ್ಬೇಕಂತೇನಿಲ್ಲ, ಬಟ್ ಸರ್ಕಾರ ಸಪರೇಟ್ ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಅದರಿಂದ ನೀವು ಒಪ್ಕೊಂಡು ಈಗ ಏನು ಅವತ್ತು, ಯಾಕಂದ್ರೆ ಭಾನುವಾರ ಬೇರೆ, ಯಾರ ರಜಾ ಅಫಿಷಿಯಲ್ಸ್ ಎಲ್ಲ ರಜೆ ಇರ್ತಾರೆ, ಮತ್ತೆ ಜನ ಬೇಕು, ಮತ್ತೆ ಅವಮಾನ ಆಗೋದು ಬೇಡ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗ ಈ ಸಮಾಜದ ಎಲ್ಲ ಮುಖಂಡರು ಒಂದ್ ಕಡೆ ಸೇರಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ವಿ. ಇಲ್ಲ, ಬಾಬು ಜಗಜೀವನ್ ಒಂದು ಜಯಂತಿನ ಸಪರೇಟ್ ಆಗಿ ಒಂದು ವಿಜೃಂಭಣೆ ಮಾಡೋಣ, ಅದ್ರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ 14ನೇ ತಾರೀಕು ಅದ್ರೂ ನಾವು ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಅದ್ರಂತ ಈಗ ಎಲ್ಲ ಕಡೆ ನಾವು ಹಳ್ಳಿಗಳಲ್ಲೆಲ್ಲ ಸುತ್ತಾಡಿ ಈ ಸಮಾಜನ ಏನೋ ಇಷ್ಟು ದಿನ ಮಲಗಿದ್ರು ಅದನ್ನ ಅಲ್ಲೇ ಎಬ್ಬರಿಸಿದ್ವಿ. ಈಗ ಇಲ್ಲ, ನಮಗೂ ಒಂದು ವಿಶೇಷವಾಗಿ ಒಂದು ಜಯಂತಿನ ನಮಗೆ ಬೇಕಾಗಿದೆ, ಅದರಿಂದ ಇವತ್ತು ಅದು ಟೈಮ್ ಕೂಡ ಬಂದಿದೆ ಸಮಯ. ಅದಕ್ಕೆ ನೀವೆಲ್ಲರೂ ಹೆಚ್ಚಿಗೆ ಹಳ್ಳಿಗಳಿಂದ ಹೆಣ್ಮಕ್ಳು ಸಮೇತ ಸ್ಟೂಡೆಂಟ್ಸ್ ಎಲ್ಲ ಬರಬೇಕು, ಮತ್ತೆ ಒಳ ಮೀಸಲಾತಿ ವಿಚಾರನೂ ಅದರಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ಈಗ ಎಲ್ರು ಪ್ರತಿಯೊಬ್ಬರು ಈಗ ಒಂದು ಸುಮಾರು 3000ದಿಂದ 5000 ಜನ ಸೇರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಈಗಾಗಲೇ. ಅದರಿಂದ ಇದು ಇಡೀ ರಾಜ್ಯಕ್ಕೆ ಹೋಗ್ಲಿ ಅಂತ, ಯಾಕಂದ್ರೆ ಬಾಬಾ ಜಗಜೀವನ್ ರಾಮ್ ಮತ್ತೆ ಅಂಬೇಡ್ಕರ್ ಇಬ್ರು ಈಕ್ವಲ್ ಲೀಡರ್ಸ್. ಆದ್ರಿಂದ ಅವ್ರಿಗೆ ಸಪರೇಟ್ ಆಗಿ, ಯಾಕಂದ್ರೆ ಒಂದೇ ಕಡೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸುಮಾರು ಜಾತಿಗಳನ್ನ ಒಳಗೊಂಡು ಯಾವುದೇ ಒಂದು ವಿಶೇಷವಾಗಿ ಸ್ಥಾನಮಾನ ಸಿಗ್ಬೇಕಾದ್ರೆ, ಮತ್ತೆ ಸನ್ಮಾನಗಳು ಮಾಡ್ಬೇಕಾದ್ರೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೆ ಏನಾದ್ರು ಪರಿಹಾರ ಕೊಡುವಂತ ಸಂದರ್ಭದಲ್ಲಿ, ಅವರಿಗೆ ಒಳ್ಳೆ ಎಜುಕೇಶನ್ ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲಾ ಜಾತಿಗಳಿಗೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಒಂಥರ ಅಲ್ಲಿ ನಮ್ಗೆ ಇರ್ಸು ಮುರ್ಸು ಆಗ್ತಾ ಇತ್ತು. ಅದರಿಂದ ಈಗ ಬಾಬು ಜಗಜೀವರಾಮ್ ಕಾರ್ಯಕ್ರಮ ಹಮ್ಮಿಕೊಂಡ್ಮೇಲೆ ಅಟ್ಲೀಸ್ಟ್ ಈ ಸಮಾಜಕ್ಕೆ ಏನು ಇಷ್ಟು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, ಈ ಮಾದಿಗ ಸಮಾಜಕ್ಕೆ ಅಟ್ಲೀಸ್ಟ್ ಬಾಬು ಜಗಜೀವರಾಮ್ ಮುಖಾಂತರ ಆದ್ರೂ ಒಳ್ಳೆ ಅವಕಾಶಗಳು ಸಿಗ್ಲಿ, ಮತ್ತೆ ಯಾರಿಗೆ ಒಂದು ವಿಶೇಷವಾದಂತ ನಮ್ಮವರು ಸೀನಿಯರ್ಸ್ ಇದ್ದಾರೆ ಅಂತವ್ರಿಗೊಂದು ಸನ್ಮಾನ ಸಿಗ್ಲಿ, ಮತ್ತೆ ಮಕ್ಕಳು ಓದಿರೋರಂತ ಮಕ್ಕಳು, ನಮ್ಮಲ್ಲಿ ಎಜುಕೇಶನ್ ಚೆನ್ನಾಗಿ ಮಾಡಿದಂತ ಮಕ್ಕಳಿದ್ದ ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವೆಲ್ಲ ತೀರ್ಮಾನ ತಗೊಂಡು ಇವತ್ತು ಆ ಒಂದು ಬಾಬು ಜಗಜೀವನ್ ಕಾರ್ಯಕ್ರಮನ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ನಾವು ತೀರ್ಮಾನ ತಗೊಂಡಿದ್ವಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 year ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.